ಈ ಸಾಂಗ್ ಫಸ್ಟ್ ಬರ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ದೆ. ಫಸ್ಟ್ ಒಂದೇ ಮಾತು ಹೇಳಿದ್ರು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿನಗೆ ಸಿಕ್ಕಿರೋದು ಅದೃಷ್ಟ ಅಂತ. ಅದು ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು ಮಾಂತೇಶ್ ಸರ್. ಯಾವುದೊಬ್ಬ ಒಂದು ಹೀರೋಗೆ ಈ ಥರ ಒಂದು ಸೆಟಪ್ ಆಗಿರಲಿ, ಈ ಥರ ಒಂದು ಸೆಟ್ಟು, ಬಾಬು ಅವ್ರದ್ದು ಕಾಸ್ಟ್ಯೂಮ್ಸು, ಸ್ವಾಮಿ ಸರ್ DOP, ಈ ಥರ ಒಂದು ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಂದು ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡಿರೋದು ಬೇರೆ. ಇದು ತುಂಬಾ ಖುಷಿ ಕೊಡ್ತು ನನಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗಲ್ಲಿ. ಆಮೇಲೆ ಇದಕ್ಕೆ ಮೇಯ್ನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಥರ ಒಂದು ಬಜೆಟಲ್ಲಿ ಆ್ಯಕ್ಚುಲಿ ಮೂರು ಸ್ಕೆಡ್ಯೂಲ್ ಮುಗಿಸ್ಬಿಡ್ತಾರೆ. ಅದನ್ನು ಒಂದು ಸಾಂಗಿಗೆ ಮಾಡಿದ್ದೀವಿ. ಡೆಫಿನೆಟ್ಲಿ ಏನಕ್ಕೆಂದರೆ ಅದು ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ. ಸೊ ಇದು ತುಂಬ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಾಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ಮನ್ನೆಲ್ಲರನ್ನೂ ರಂಜಿಸಿದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾಗಿ ಸ್ಟೆಪ್ಸು. ನನಗೆ ಅದನ್ನೇ ಯಾವಾಗಲೂ ಡ್ಯಾನ್ಸರ್ ಆದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಸಾಕು ಇಷ್ಟು ಸಾಕು ವರ್ಕ್ ಆಗುತ್ತೆ, ಸುಮ್ಮನೆ ಅಂತಾರೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸೂರ್ ಸರ್. ನಾನು ಒಂದು ಚಿಕ್ಕ ನಿಮ್ಮದು BGM RR ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು. ಏನು ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕುಯ್ ಅನ್ನೋದ್ರಲ್ಲಿ ಒಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ಥರದ್ದೆಲ್ಲ ತುಂಬ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ನಿಮ್ಮ ಒಂದು ಈ ಸಾಂಗ್ ಅಲ್ಲ, ಇನ್ನು ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮಗೆ ಪ್ರಮೋಷನಲ್ ಮಾತಾಡಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡಿಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟು ಮಧುರ ಮುಗುಳ್ನಗೆ. ಸೊ ಅದು ಒಂದು 4 ಸಾಂಗ್ಸ್ ಎಲ್ಲನೂ ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ಬರದ್ದು ಒಂದು ಟಗಫಾರ್ ಇತ್ತು. ಫಸ್ಟು ಒಂದು ಪ್ರೊಡಕ್ಷನ್ ಇತ್ತು, ಅದಾದಮೇಲೆ ಆಗಲಿಲ್ಲ. ತುಂಬ ವರ್ಷಗಳು ನಮ್ಮಿಬ್ಬರದು, ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವಾ, ಏನು ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯಿತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯಿತು ಸಿನಿಮಾದು. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಕ್ವಿಕ್ಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆ್ಯಂಡ್ ರಿಲೀಸ್, ಸ್ಪಾರ್ಕ್. ಒಂದು ಸಿನಿಮಾನ ಯಾವ ಥರ ಮಾಡಬೇಕು, ಯಾವ ಥರ ಪ್ಲ್ಯಾನಿಂಗ್ ಇಟ್ಕೋಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳ್ಕೊಡ್ತು. ಈ ಸಿನಿಮಾ ತುಂಬ ಜನಕ್ಕೆ ಮಾದರಿ ಆಗಬೇಕು. ಯಾಕಂದರೆ ತುಂಬ ವರ್ಷಗಳು ಆರ್ಟಿಸ್ಟು ರಾಂಗ್ ಟೀಮ್ ಜೊತೆ ಸೇರಿಕೊಂಡು ತುಂಬ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ IT ಟೈಕೂನ್ ಆಗಿರೋ ನಮ್ಮ ಅವಿನಾಶ್ ಸರ್, ಹಾಗೂ ದೆನ್ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಆ್ಯಂಡ್ ದರ್ ಎಂಟೈರ್ ಪ್ರೊಡಕ್ಷನ್ ಟೀಮ್, ನಮ್ಮ ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನು ಬೇಕು, ಈ ಸೆಟ್ಟಿಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನಾನು ಕೊಡಬೇಕು, ಇಷ್ಟೇ ದಿನ ನಿಮಗೆ ಕೊಡೋದು. ಅದಕ್ಕೆ ಕರೆಕ್ಟಾಗಿ ವಿಶ್ವಾಸ್ ಅವ್ರಿಗೆ ರೈಟ್ ಹ್ಯಾಂಡು ಎಲ್ಲ ಮಾಡಿ ನಿಜವಾಗ್ಲೂ ನನಗೆ ಈ ಥರ ಆಗುತ್ತೆ. ಎರಡು ದಿನದಲ್ಲಿ ಮಾಡಿದ್ವಲ್ಲ ಸರ್ ಇದು, 2 days. ನಂಗೆ ತೋರಿಸೋರೆಲ್ಲ ಹೇಳ್ತಾರೆ ಹೆಂಗೆ ಮಾಡಿದ್ರಿ ಇದನ್ನು ಅಂತ. ನಾನು ಅದನ್ನೇ ಹೇಳಿದೆ, ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದು ಅಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದನ್ನೇ 6 ತಿಂಗಳಲ್ಲಿ ಫಾಸ್ಟಾಗಿ ಮಾಡಿಕೊಡಿ, ಇನ್ನೂ ಬೇಗ ಆಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ, ನಿಮ್ಮ ಬ್ಯಾನರಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಳ್ಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನು ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ, ಪ್ರೇಮ್ ಸರ್ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸರ್. ಅವ್ರು ಅದನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಏನಪ್ಪ ನೀನು ನಂದಿನಿ ಹಾಲಲ್ಲಿ ಸ್ನಾನ ಮಾಡ್ತೀನಿ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ನಮ್ಮ ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಇವಾಗ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ ಕೋ-ಆಕ್ಟರ್ ಫಾರ್ ಮೀ. ಆ್ಯಂಡ್ ನನ್ನ ಅಗೇನ್ಸ್ಟು ಆಗಿರಲಿ, ಜೊತೆಗಾಗಿರಲಿ, ಏನೋ ಒಂದು ನಮಗೆ ಪ್ರತಿಯೊಂದು ಇಂಪ್ರವೈಸೇಷನ್ಸ್ಗೂ ತುಂಬ ಹೆಲ್ಪ್ ಮಾಡೋರು ಸರ್. ಅವರು ತುಂಬ ಎಕ್ಸ್ಪೀರಿಯನ್ಸಿಂದ ನಾವು ಒಂಚೂರು ಅದರಿಂದ ಕಲಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ರಚನಾ, ಪ್ರಾಕ್ಟೀಸಿಂದ ಆಗಿರಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದ್ದಿದ್ದು ನಾನು ಡ್ಯಾನ್ಸರ್ ಅಂತ. ನಾನು ಒಂದು ಈಗ ಕಲಿತಾ ಇರೋ ಚಿಕ್ಕ ಪುಟ್ಟ ಡ್ಯಾನ್ಸರ್ ಥರ. ಬಟ್ ಅವರು ಬಂದು ಆ ಒಂದು ಎನರ್ಜಿ, ಆ ಹುಮ್ಮಸ್ಸು ಕಲಿತು ಪ್ರಾಕ್ಟೀಸ್ ಮಾಡಿ ಸೆಟ್ಟಲ್ಲಿ ನನ್ನ ಎನರ್ಜಿಗೆ ಮ್ಯಾಚ್ ಮಾಡೋದು
ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದ್ರೆ ನಾವು ಅಷ್ಟು ಹೈಪ್ಡ್ ಅಪ್ ಆಗಿರ್ತೀವಿ, ಮುರಳಿ ಮಾಸ್ಟರ್ ಅಷ್ಟು ಹೈಪ್ ಕೊಡ್ತಾ ಇರ್ತಾರೆ, ಅಷ್ಟು ಎನರ್ಜಿಲಿ ಇರ್ತೀವಿ. ಆ ಎನರ್ಜಿಗೆ ಮ್ಯಾಚ್ ಮಾಡೋದಿದೆಯಲ್ಲ ಆಸ್ ಅ ಹೀರೋಯಿನ್, ಇಟ್ಸ್ ಅ ವೆರಿ ಗುಡ್ ಬಿಗ್ ಟಾಸ್ಕ್ ಆ್ಯಂಡ್ ಯು ಹವ್ ಡನ್ ಎಕ್ಸಲೆಂಟ್ ಜಾಬ್. ಸೊ ಥ್ಯಾಂಕ್ ಯು ರಚನಾಗೆ. ಹಾಗೂ ನನ್ನ ಸಹ ಕಲಾವಿದರಾದ ಧರ್ಮಣ್ಣ, ಮಾಂತೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾಲಿ. ನೀವು ನೋಡಬೇಕು. ಐ ಥಿಂಕ್ ನೆಕ್ಸ್ಟ್ ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತವಾಗಿ. ಸೊ ಆಸ್ ಅ ಹೀರೋ ಒಂದು ಕೇಳ್ಕೊಳ್ಳೋದೇನೆಂದರೆ, ನಾನು ಹೀರೋ ಆಗೋಕ್ಕೆ ಕಾರಣ ನನ್ನ ತಂಡ ಪ್ಲಸ್ ನೀವೆಲ್ಲರೂ. ನಾವು ಒಂದು ನಮ್ಮ ಕೆಲಸ ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ ಹೊರತು ಅದನ್ನು ಪ್ರೋತ್ಸಾಹಿಸಿ ಬೆಳೆಸೋದು ನೀವು. ಸೊ ನಿಮ್ಮಿಂದ ನಾವು ಅದೇನೇ ಇದ್ರು ಈ ಸ್ಪಾರ್ಕ್ ಸಿನಿಮಾ ನನ್ನ ಲೈಫಲ್ಲಿ ಫಸ್ಟ್ ಸ್ಪಾರ್ಕ್ ಅಂತಾನೆ ಅನ್ಕೊಳ್ಳಿ, ನನ್ನ ಡೆಬ್ಯೂ ಸಿನಿಮಾ ಅಂತಾನೆ ಕನ್ಸಿಡರ್ ಆಗಲಿ ಆಸ್ ಆ್ಯಕ್ಷನ್ ಹೀರೋ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ಇದೇ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಹರಿಸಿ, ಹಾರೈಸಿ. ಇದು ನಿಮ್ಮೆಲ್ಲರ ಕಿಡಿ, ನಾನು ಒಬ್ಬಂದಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ತುಂಬಾ ಖುಷಿ ಆಯಿತು ತಾವು ಮಾತಾಡಿದ್ ಕೇಳಿ. ಆ ಹಸಿವಿದೆಯಲ್ಲ, ಸೊ ಒಂದು ಹೊಸತನದ ಕಲಿಕೆ. ಆ್ಯಂಡ್ ನೀವು ಹೇಳಿದ್ರಿ ಗೊತ್ತಾ, ಆ್ಯಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ನಿಮಗೂ ಕೂಡ ತುಂಬ ಚೆನ್ನಾಗಿ ಹೋಸ್ಟ್ ಮಾಡಿದ್ರಿ ಈ ಶೋ ಇವತ್ತು. ಥ್ಯಾಂಕ್ ಯು ಸೋ ಮಚ್.